ಪಾತ್ರ ಮಾಡುತ್ತಿದ್ದೇನೆ. ನನ್ನ ಹೆಸರು ಜುನೇದ್, ನಾನು ನನ್ನ ಹೆಸರು ಆಕಾಶ್, ನಾನು ಕುರಿಯ ಪಾತ್ರ ಮಾಡುತ್ತಿದ್ದೇನೆ. ನನ್ನ ಹೆಸರು ತಲ್ಹಾ, ನಾನು ಕುರಿಯ ಪಾತ್ರ. ನನ್ನ ಹೆಸರು ನಂದನ್, ನಾನು ತೋಳದ ಪಾತ್ರ. ಅಯ್ಯೋ, ಮತ್ತೆ ಕುರಿಗಳನ್ನು ಕಾಯಲು ತಗೊಳ್ಳಿ ಹೋಗಬೇಕು. ನನಗೆ ಇದನ್ನು ಬಿಟ್ಟು ಬೇರೆ ಕೆಲಸವೇ ಇಲ್ಲ. ನಿಮಗೆ ಎಷ್ಟು ಬೇಕು ಅಷ್ಟು ಹುಲ್ಲನ್ನು ತಿನ್ನಿ. ಅಲ್ಲಿ ರೈತರಿದ್ದಾರೆ, ಅವರ ಜೊತೆ ಆಟ ಆಡುತ್ತಿದ್ದೆ, ಆದರೆ ಅವರು ಕೆಲಸ ಮಾಡುತ್ತಿದ್ದಾರೆ. ಏನು ಮಾಡಲಿ? ನಾನು ಆಟಡಲ್ಲ, ಆದರೆ ಅವರ ನಾಟಕದ ಮಜಾ ತಗೊಳ್ಳುತ್ತೇನೆ. ನಾನು ಗಿಡದ ಮೇಲೆ ಹತ್ತಿ ಜೋರಾಗಿ ತೋಳ ಬಂದು ತೋಳ ಮೇಲೆ ಹಿಡಿಯುತ್ತೇನೆ. ಅವರು ಹೆದರಿ ಓಡಿ ಬರುತ್ತಾರೆ. ಆಮೇಲೆ ಯಾವ ತೋಳ ಬೇಡ, ಅವರು ಹುಚ್ಚನ್ನು ಆಗಿಬಿಡುತ್ತಾರೆ. ಕಾಪಾಡಿ ಕಾಪಾಡಿ, ತೋಳ ಬಂದಿದೆ, ನನ್ನನ್ನು ಕಾಪಾಡಿ, ನನ್ನ ಕುರಿಗಳನ್ನು ತಿಂದಿದೆ. ಅಯ್ಯೋ, ಶಬ್ದ ಬಂದಿದೆಯಲ್ಲ? ಯಾರು ಕಾಪಾಡಿ ಅಂತ ಕೂಗುತ್ತಿದ್ದಾರೆ. ಹೌದು, ಅಲ್ಲಿ ಒಂದು ತೋಳ ಬಂದಿತ್ತು. ನೀವು ಬರೋದು ತಡವಾಗಿ ಅದು ನಿಮ್ಮ ಧ್ವನಿ ಕೇಳಿ ಓಡಿ ಹೋಗಿಬಿಡುತ್ತೆ. ಹೌದಾ? ನೀನು ಹೆದರಬೇಡ, ನಾವು ಇಲ್ಲೇ ಇರುತ್ತೇವೆ, ಇದು ನಮಗೆ ಸರಿ. ಅಯ್ಯೋ, ಎಷ್ಟು ದೊಡ್ಡ ಮೂರ್ಖರಿವರು. ನಾನು ಹೇಳಿದೆ ಅಂತ ತಮ್ಮ ಕೆಲಸ ಬಿಟ್ಟು ಬಂದುಬಿಟ್ಟರು. ದಿನ ಹೀಗೆ ಮಾಡುತ್ತೇನೆ. ನನಗೆ ಸಮಯವನ್ನು ಕಳಿಸಿ ಮತ್ತು ನನ್ನ ಕುರಿಗಳು ಹುಲ್ಲನ್ನು ತಿನ್ನಬೇಕಾಗಿದೆ. ಹೀಗೆ ಸಮಯ ಆಗ್ಬಿಟ್ಟಿದೆ, ನಾನು ಮನೆಗೆ ಹೋಗಬೇಕು. ಅಪ್ಪ, ಮತ್ತೆ ಬೆಳಗಾಯಿತು. ಈಗಲೂ ಕೂಡ ಅವರ ರೈತರಿಗೆ ಹಾಗೆ ಹುಚ್ಚು ಮಾಡುತ್ತೇನೆ. ಅಯ್ಯೋ, ಇವತ್ತು ರೈತರು ಕಾಣ್ತಿಲ್ಲ. ಇಲ್ಲಿ ಇದ್ದಾರೆ. ಇವತ್ತಲ್ಲಿ ತುಂಬಾನೇ ಕೆಲಸ ಇದೆ. ಬನ್ನಿ, ನಾವು ಕೆಲಸ ಕಾಪಾಡಿ ಕಾಪಾಡಿ, ತೋಳ ಬಂದಿದೆ, ನನ್ನ ಕುರಿಗಳು ಇವತ್ತು ಮತ್ತೆ ಶಬ್ದ ತಿನ್ನುತ್ತಿದೆ. ಕಾಪಾಡಿ ಕಾಪಾಡಿ. ಮತ್ತೆ ತೋಳ ಬಂದಿದೆ, ಅದು ಮತ್ತೆ ನನ್ನ ಕುರಿಗಳನ್ನು ತಿಂದಿದೆ. ತಡ ಆಯ್ತು, ಅದು ಓಡಿ ಹೋಗಿಬಿಡ್ತು. ಹೌದಾ? ಯೋಚಿಸಬೇಡ, ನಾವು ಇಲ್ಲೇ ಇರ್ತೇವೆ. ಯೋಚಿಸಬೇಡ, ನಿನಗೆ ಏನಾದರೂ ತೊಂದರೆ ಆದರೆ ನಾವು ಇಲ್ಲೇ ಇರ್ತೀವಿ, ನಮಗೆ ಕಲಿ.